ತಪ್ಪಿಂದಾನೇ ನನ್ನ ಪಾಪನ ಕಳ್ಕೊಂಡೇನೋ ರಿಗ್ರೆಟ್ ಫೀಲ್ ನನಗೆ. ಬ್ಲೀಡಿಂಗ್ ಏನಾದರೂ ಆಗುತ್ತಾ ಅಂತ ಹೇಳಿದ್ರು, ಬಟ್ ಯಾವುದೇ ರೀತಿ ಬ್ಲೀಡಿಂಗ್ ಇರಲಿಲ್ಲ, ಏನೂ ಇರಲಿಲ್ಲ. ನಾವೇ ಅಬೋಷನ್ ಮಾಡಿಸಿದ್ವಿ. ನಮ್ಮ ಮನೆಯಲ್ಲಿ ಇನ್ನೂ ಹೇಳ್ತಿರ್ತಾರೆ, ನಿನ್ನಿಂದನೇ ಹಿಂಗಾಗಿದ್ದು, ನೀನೇ. ಹಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಚಂದನ ಗೌಡ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ವಿಡಿಯೋಗೆ. ಹಲೋ, ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನೋಡಿ, ಇಷ್ಟೆಲ್ಲ ಫೈಲ್ಸ್ಗಳ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇಷ್ಟೆಲ್ಲ ಫೈಲ್ಸಲ್ಲಿ ಬೇಬಿ ನೋಡಿ ಎಷ್ಟು ಮುಂದೆ ಆಗಿದೆ. ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದ್ರೇ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿರುತ್ತೆ. ನಾನು ಇವತ್ತು ಒಂದು ಅಲ್ಲ, ನನ್ನ ಮಗುವಿನ ವಿಷಯ ಬಗ್ಗೆ ಮಾತಾಡ್ಕೊಂಡಿದ್ದೀನಿ. ಸೊ ನನ್ನಿಂದನೇ ನಾನು ನನ್ನ ಮಗುನ ಕಳ್ಕೊಂಡಿದ್ದೀನಿ ಅನ್ನೋ ಇನ್ನೂ ಗಿಲ್ಟ್ ಫೀಲ್ ನನಗೆ ಕಾಡ್ತಾ ಇದೆ. ಸೊ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಸತತ 2 ವರ್ಷ ತೊಗೊಂಡಿದ್ದೀನಿ. ನೋಡಿ, ನಾನು ಮಾಡಿರುವಂಥ ತಪ್ಪನ್ನ ನೀವು ಖಂಡಿತವಾಗಿ ಮಾಡಿ ಸೊ ಆಮೇಲೆ ಸಫರ್ ಮಾಡೋದು ಬೇಡ ಅಲ್ವಾ. ಫಸ್ಟ್ ನಮಗೆ ಗೊತ್ತಿಲ್ಲ, ಏನೋ ತಪ್ಪು ಮಾಡಿಬಿಟ್ಟಿರ್ತೀವಿ, ಆಮೇಲೆ ಅನಿಸುತ್ತೆ ಅಯ್ಯೋ ನಮ್ಮಿಂದನೇ ಹಿಂಗಾಯ್ತೋ ಏನೋ ಅಂತ. ಸೊ ಅದರಿಂದ ನಾನು ಇನ್ನೂ ಸಹ ಆಚೆ ಬರೋದಕ್ಕಾಗಿಲ್ಲ. ಸೊ ಈ ಒಂದು ವಿಷಯನ ನಾನು ಶೇರ್ ಮಾಡೋದಕ್ಕೆ ಸತತ 2 ವರ್ಷ ತೊಗೊಂಡಿದ್ದೀನಿ ನೋಡಿ. ಯಾಕಂದರೆ ನನಗೆ ಆ ವಿಷಯ ಟಾಪಿಕ್ ಎತ್ತಿದ ತಕ್ಷಣವೇ ಸಡನ್ಲಿ ಅಳು ಬಂದ್ಬಿಡೋದು. ಸೊ ಅದನ್ನ ಹೇಳೋದಕ್ಕೂ ಆಗ್ತಾ ಇರಲಿಲ್ಲ. ಸೊ ನಾನು ಕನ್ಸೀವ್ಡ್ ಇದು 2024ಅಲ್ಲಿ. ಸೊ ನಾವು ಇವಾಗ 2026, 2 ವರ್ಷ ತೊಗೊಂಡಿದ್ದೀನಿ ಇದನ್ನ ಒಂದು ವಿಷಯ ಶೇರ್ ಮಾಡೋದಕ್ಕೆ. ಸೊ ಇನ್ನೂ ನನಗೆ ಆ ಒಂದು ವಿಷಯದಿಂದ ಆಚೆನೇ ಬರೋಕ್ಕಾಗ್ತಾನೆ ಇಲ್ಲ ಅಷ್ಟು. ಸೊ ಓಕೆ, ಏನಾಯಿತು, ಹೇಗೆ ನಾನು ನನ್ನ ಮಗುನ ನಾನು ಮಾಡಿದ ತಪ್ಪಿಂದನೇ ಹೇಗೆ ಕಳ್ಕೊಂಡೆ ಅಂತ ಎಲ್ಲ ವಿಷಯನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಓಕೆ, ಕೊನೆಯ ತನಕ ವಿಡಿಯೋ ನೋಡಿ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ಕನ್ಸೀವ್ ಇದ್ದಿದ್ದು ಯಾವಾಗ ಅಂತ ಹೇಳಿದರೆ 11/7/2024 ಅಂದರೆ ಜುಲೈ 2024ಅಲ್ಲಿ ನಾನು ಕನ್ಸೀವ್ ಇದ್ದಿದ್ದು. ಸೊ ನನಗೆ ಆವಾಗ 19 ಇಯರ್ಸ್ ಆಗಿತ್ತು. ನಾನು ತುಂಬಾ ಖುಷಿಯಾಗೂ ಇದ್ವಿ. ಯಾಕಂದರೆ ನಾನು ಏನಂತ ಹೇಳಿದರೆ ಓವರ್ ವೆಯ್ಟ್ ಇದ್ದೆ, ಮತ್ತು PCOS ಇತ್ತು, ಈಗೇನು ಥೈರಾಯ್ಡ್ ಸಹ ಇತ್ತು. ಇಷ್ಟೆಲ್ಲ ಇದ್ರೂ ಸಹ ನ್ಯಾಚುರಲಾಗಿ ಕನ್ಸೀವ್ ಆಗಿರೋದು ತುಂಬ ಖುಷಿ ಇತ್ತು. ಸೊ ಏನಂತ ಹೇಳಿದರೆ ಒಂಥರ ಉಗ್ಗಾಟದ ಬುದ್ಧಿ ಅಂತ ಹೇಳ್ತಾರಲ್ಲ ಆ ಥರ. ಆದರೂ ನಾನೇನಂತ ಇದರಲ್ಲಿ ಏನು ಮೇಜರ್ ಪ್ರಾಬ್ಲಮ್ ಏನಿಲ್ಲ, ಜಸ್ಟ್ ಅದೊಂದು ಚಿಕ್ಕ ಮೈನರ್ ಪ್ರಾಬ್ಲಮ್ ಅಂತ ಅನಿಸುತ್ತೆ ನನಗಿನ್ನೂ. ಅದನ್ನೆಲ್ಲ ನೆನೆಸ್ಕೊಂಡಾಗ ನನ್ನಿಂದನೇ ಆಯ್ತೇನೋ, ನಾನು ಇನ್ನೊಂದು ಸ್ವಲ್ಪ ಬೆಟರಾಗಿ ಡಿಸಿಷನ್ ತೊಗೊಂಡಿದ್ರೆ ಸೊ ಇವತ್ತು ಮೇ ಬಿ ನನ್ನ ಪಾಪು ಇರೋದೇನೋ ಅಂತ ಅನಿಸುತ್ತೆ. ಸೊ ಏನಂತ ಹೇಳಿದ್ರೆ, ಈ ಒಂದು ವಿಷಯನ ಶೇರ್ ಮಾಡೋದಕ್ಕೆ ನನಗೆ ಇವಾಗ ಆ್ಯಕ್ಚುಲಿ ನಾನು ಮತ್ತೆ ಪ್ರೆಗ್ನೆಂಟ್ ಇದ್ದೀನಿ. ಸೊ ಹಾಗಾಗಿ ನಾನು ಈ ಒಂದು ವಿಷಯನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಖಂಡಿತವಾಗಿಯೂ ನಾನು ಈ ಥರ ವಿಷಯ ಹೇಳ್ತಾನೆ ಇರಲಿಲ್ಲ. ಯಾಕಂದರೆ ಅದನ್ನು ನೆನೆಸ್ಕೊಂಡಾಗೆಲ್ಲ ನನಗೆ ತುಂಬ ಬೇಜಾರಾಗುತ್ತೆ. ಓಕೆನಾ. ಸೊ ಅದಕ್ಕೆ ನನಗೆ ಅದನ್ನ ಒಂಥರ ಆ ಒಂದು ವಿಷಯ ತೆಗಿಯೋದಕ್ಕೇ ಸಿಕ್ಕಾಪಟ್ಟೆ ಬೇಜಾರಾಗಿ ಇಲ್ಲಿ ತನಕ ಆ ವಿಷಯ ಶೇರ್ ಮಾಡಿರಲಿಲ್ಲ. ಸೊ ಇವತ್ತು ಮೇ ಬಿ ನಾನು ಈ ವಿಷಯ ಶೇರ್ ಮಾಡೋದ್ರಿಂದ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಈ ವಿಷಯನ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ. ನಾನು ಜೂನ್ 2024ಅಲ್ಲಿ ಕನ್ಸೀವ್ ಇದ್ದಿದ್ದು. ಓಕೆ, ನಾವು ಡಾಕ್ಟರ್ ಕನ್ಸಲ್ಟೇಷನಿಗೆ ಹೋಗ್ಬಿಟ್ಟು ಡಾಕ್ಟರ್ ಏನಂತ ಹೇಳಿದರು, ಜಸ್ಟ್ ಅವ್ರು ಚೆಕ್ ಮಾಡಿಬಿಟ್ಟು ಇಲ್ಲ ನಾವು ಸ್ಕ್ಯಾನಿಂಗಿಗೆ ಬರ್ಕೊಡ್ತೀವಿ, ಸೊ ಸ್ಕ್ಯಾನಿಂಗಲ್ಲಿ ಏನು ರಿಪೋರ್ಟ್ ಬರುತ್ತೆ ನೋಡಿಬಿಟ್ಟು ಹೇಳ್ತೀವಿ ಅಂತ ಹೇಳಿಬಿಟ್ಟು ಆವಾಗ ಸ್ಕ್ಯಾನಿಂಗಿಗೆ ಬರ್ಕೊಟ್ರು. ಸೊ ನಮ್ಮ ಮನೇಲಿ ಏನಂತ ಹೇಳಿದ್ರೆ 3 ಮಂತ್ಸಲ್ಲಿ NT ಸ್ಕ್ಯಾನ್ ಅಂತ ಮಾಡಿಸ್ತಾರಲ್ಲ, ಸೊ ಆ ಥರ ಮಾಡಿಸಿದ್ರಾಗುತ್ತೆ ಅಂತ ಅಂದ್ಕೊಂಡಿದ್ರು. ಯಾಕಂದರೆ ಫಸ್ಟಲ್ಲೆಲ್ಲ ಹಾಗೆ ಅಂದರೆ 3 ಮಂತ್ಸಿಗೆ ಒಂದು ಸ್ವಲ್ಪ ಪಾಪು ಗೊತ್ತಾಗುತ್ತೆ, ಹಾರ್ಟ್ಬೀಟ್ ಎಲ್ಲ ಗೊತ್ತಾಗುತ್ತೆ, ಹಾರ್ಟ್ಬೀಟ್ ಎಲ್ಲ ಫಾರ್ಮ್ ಆಗಿರುತ್ತೆ ಅಂತ ಹೇಳಿ ಆ ಥರ ಹೇಳ್ತಾಯಿದ್ರು. ಸೊ ನಾವೇನು ಮಾಡಿದ್ವಿ, ಇಲ್ಲ ಡಾಕ್ಟರ್ ಇವಾಗಲೇ ಹೇಳಿದ್ದಾರೆ ಸ್ಕ್ಯಾನ್ ಮಾಡಿಸೋದಕ್ಕೆ, ಸೊ ಇವಾಗಲೇ ಮಾಡಿಸ್ಬಿಡ್ತೀವಿ ಅಂತ ಯಾವಾಗ ಸೆಪ್ಟೆಂಬರ್ 23ಅಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಜೂನ್ ಎಂಡಲ್ಲಿ ನಾನು ಕನ್ಸೀವ್ ಆಗಿದ್ದು. ಜುಲೈ 1 ಮಂತ್ ಬಿಟ್ಬಿಟ್ಟು ಸೆಪ್ಟೆಂಬರಲ್ಲಿ ಸೊ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸೊ ನಾನು ಚೆಕ್ ಮಾಡಿ 1.5 ಮಂತಿಗೆ ನಾನು ಚೆಕ್ ಮಾಡಿದ್ದು. ಸೊ ಆವಾಗ ಪಾಸಿಟಿವ್ ಬಂತು. ಸೆಪ್ಟೆಂಬರ್ 23ಅಲ್ಲಿ ನಾವು ಸ್ಕ್ಯಾನ್ ಮಾಡಿಸಿದ್ದು. ಸೊ ಆ ಸ್ಕ್ಯಾನಿಂಗಲ್ಲಿ ಏನಂತ ಹೇಳಿದ್ರೆ ನಮಗೆ ಒಂದು ವಿಷಯ ಗೊತ್ತಾಯಿತು. ಏನಂತ ಹೇಳಿದ್ರೆ ನಂದು ಏನು ಯೂಟ್ರಸ್ ಇದೆ, ಸೊ ಯೂಟ್ರಸ್ ನಾರ್ಮಲ್ ಶೇಪಲ್ಲಿ ಇಲ್ಲ, ಸೊ ಬಯೋಕಾರ್ನೇಟ್ ಅಂತ ಹೇಳ್ತಾರೆ. ಸೊ ಆ ಒಂದು ಶೇಪಲ್ಲಿದೆ ಅಂತ. ಸೊ ನಮಗೆ ಆವಾಗ ಏನು ಅನ್ನಿಸ್ತು ಅಂದರೆ ಒಂಥರ ಭಯ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಏನಿದು ಹಿಂಗಾಯ್ತಲ್ಲ ಅಂತ. ಅಂದರೆ ಗರ್ಭಕೋಶ ಇನ್ನೂ ಬೆಳವಣಿಗೆ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಆ ಥರ ಒಂದು ರಿಪೋರ್ಟ್ ಬಂತು. ಮತ್ತು ನೋಡಿ, ಮೇ ಬಿ ನಿಮಗೆ ಇಲ್ಲಿ ಕಾಣುತ್ತೆ ಅನಿಸುತ್ತೆ. ವೆಯ್ಟ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಅವರು ಒಂದು ಪಿಕ್ಚರ್ನು ಸಹ ಬರೆದ್ಬಿಟ್ಟು ತೋರಿಸಿದ್ದಾರೆ ನಮಗೆ. ಈ ಥರ ಹಾರ್ಟ್ ಶೇಪಲ್ಲಿದೆ ಯೂಟ್ರಸ್ಸು, ಅಂದರೆ ಇದು ಬಯೋಕಾರ್ನೇಟ್ ಶೇಪಲ್ಲಿ ಇದೆ ಅಂತ ಹೇಳ್ಬಿಟ್ಟು ಈ ಥರ. ಓಕೆ, ಬಯೋಕಾರ್ನೇಟ್ ಶೇಪಲ್ಲಿದೆ ಯೂಟ್ರಸ್ಸು. ಆ್ಯಂಡ್ ಏನೋ ಒಂದು ಸ್ಯಾಕ್ ಇರುತ್ತೆ, ಅಂದರೆ ಭ್ರೂಣ ಏನಿರುತ್ತೆ ಅದು ಬಂದ್ಬಿಟ್ಟು ಈ ಥರ ಈ ಶೇಪಲ್ಲಿ ಇದೆಯಲ್ಲ. ಸೊ ಈ ಒಂದು
ಸ್ಯಾಕ್ ಏನಾಗಿದೆ ಇಲ್ಲಿಗೆ ಬಂದು ಈ ಥರ ತುದಿಲಿದೆ. ಓಕೆ, ಅದು ಫುಲ್ಲು ಫಾರ್ಮ್ ಆಗಿಲ್ಲ, ಇನ್ನು ಜಸ್ಟ್ ಫಾರ್ಮ್ ಆಗ್ತಾ ಇದೆ. ಆ್ಯಂಡ್ ಹಾರ್ಟ್ ಬಿಟ್ಟು ಸಹ ಕಾಣಿಸ್ತಾ ಇದೆ. ಓಕೆ, ಹಾರ್ಟ್ ಬಿಟ್ಟು ಸ್ವಲ್ಪ ಶೋ ಆಗ್ತಾ ಇದೆ. ಸೊ 5 ವೀಕ್ ಆ್ಯಂಡ್ 5 ಡೇಸ್ ಆಗಿದೆ ಇವಾಗ ಅದಕ್ಕೆ ಏನು ಭ್ರೂಣಕ್ಕೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕೊಟ್ಟರು. ಸೊ ನಾವು ಅದನ್ನು ಡಾಕ್ಟರ್ಗೆ ತೋರಿಸಿದ್ವಿ. ಓಕೆ, ಅವಾಗ ಡಾಕ್ಟರ್ ಏನು ಹೇಳಿದರು ಅಂತ ಹೇಳಿದ್ರೆ, ನೋಡಿದ್ರು, ಅವ್ರು ನೋಡಿಬಿಟ್ಟು ಇಲ್ಲ ಹೇಳೋಕ್ಕಾಗಲ್ಲ ನಾವೇನು, ಅವರು ಒಂಥರ ನೆಗ್ಲೆಕ್ಟ್ ಮಾಡಿಬಿಟ್ರು. ಇಲ್ಲ ನಾವೇನು ಹೇಳೋದಕ್ಕಾಗೋದಿಲ್ಲ, ಇದು ಸರಿ ಇಲ್ಲ, ಯೂಟ್ರಸ್ ಶೇಪೇ ಸರಿ ಇಲ್ಲ ಅಂದ್ಬಿಟ್ರು. ಸೊ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಏನು ಹೇಳ್ತಾ ಇದ್ದಾರೆ ಇವರು, ಏನು ಎತ್ತ. ಸೊ ಅವರು ಒಂದು ಸ್ವಲ್ಪ ನೀಟಾಗಿ ನಮಗೇನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಜಸ್ಟ್ ಅವ್ರು ನೋಡಿದ ತಕ್ಷಣ ಹಿಂಗಿತ್ತು, ಹಿಂಗೆ ರಿಪೋರ್ಟಿಂಗ್ ತೆಗೆದ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಇಲ್ಲ ಇದು ಶೇಪ್ ಏನು ಸರಿ ಇಲ್ಲ, ಏನು ಹೇಳೋಕ್ಕಾಗೋದಿಲ್ಲ, ಯಾವುದಕ್ಕೂ ಇನ್ನೊಂದು 20 ದಿನ ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮಾತ್ರೆ ಬರ್ಕೊಟ್ಟು ಕಳಿಸ್ಬಿಟ್ರು. ಸೊ ನಮ್ಮ ಮನೇಲೆಲ್ಲ ಒಂಥರ ಇದೇನು ಹಿಂಗಾಯ್ತಲ್ಲ, ಡಾಕ್ಟರ್ ಹಿಂಗೆ ಹೇಳಿದ್ರಲ್ಲ ಅಂತ. ಸೊ ಅಲ್ಲೇ ನೋಡಿ ನಾವು ಮಾಡಿದ್ದು ಬಿಗ್ ಮಿಸ್ಟೇಕ್ ಏನಂತ ಹೇಳಿದ್ರೆ, ನೆಕ್ಸ್ಟ್ ನಾವು ಇನ್ನೊಬ್ರು ಡಾಕ್ಟರ್ ಹತ್ರನಾದರೂ ಹೋಗಿ ಕನ್ಸಲ್ಟೇಷನ್ ತೊಗೋಬೇಕಿತ್ತು. ಬಟ್ ನಾವು ಇಲ್ಲ, ಎಲ್ಲ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡ್ಬಿಟ್ಟು, ಅದರಲ್ಲೂ ನಾನು ರಾಯರ ಪರಮ ಭಕ್ತೆ. ಓಕೆನಾ. ಸೊ ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ರಾಯರ್ನು ಒಂದ್ಸಲ ಕೇಳ್ಬಿಡೋಣ, ಪೂಜೆ ಎಲ್ಲ ಮಾಡಿಬಿಟ್ಟು ಹೂವಿಂದು ಏನಾದರೂ ಹೂವಿನ ಮುಖಾಂತರ ಏನಾದರೂ ಹೇಳ್ತಾರೋ ಏನೋ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ ಮನೆಗೆ. ಓಕೆ, ಮನೆಗೆ ಬಂದುಬಿಟ್ಟು ಅದರಲ್ಲೂ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಬೇರೆ ಹಾಸ್ಪಿಟಲಿಗೆ ಹೋಗೋಣ ಅಂತ. ಸೊ ನಾವು ಹೀಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹೇಗೆ ಅಂತಂದರೆ, ಸುಮ್ಮನೆ ಯಾಕೆ ತುಂಬ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋದು, ಸುಮ್ಮನೆ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ಹೋದರೆ ದುಡ್ಡೆಲ್ಲ ಸುಮ್ಮನೆ ಖರ್ಚಾಗುತ್ತೆ, ಬೇಡ ಇಲ್ಲೇ ತೋರಿಸೋಣ ಅಂತ ನಾನು. ಸೊ ನಮ್ಮ ಮನೇಲಿ ಬೇಡ ಬೇರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ, ಇಲ್ಲ ಇಲ್ಲೇ ತೋರಿಸೋಣ ಅಂತ ಪಕ್ಕ ಡಿಸೈಡ್ ಮಾಡಿಕೊಂಡು, ಸೊ ಇನ್ನೊಂದು ಮಂತ್ ಬಿಟ್ಟು ಮತ್ತೆ ಹೋದ್ವಿ ಸ್ಕ್ಯಾನಿಂಗಿಗೆ. ಯಾವತ್ತು ಹೋದ್ವಿ ಅಂತ ಹೇಳಿದ್ರೆ, ಡೇಟ್ ಬಂದುಬಿಟ್ಟು ಅಕ್ಟೋಬರ್ 14ಗೆ ಹೋದ್ವಿ. ಸೆಪ್ಟೆಂಬರ್ 23 ಹೋಗಿದ್ವಿ, ಮತ್ತು ಅಕ್ಟೋಬರ್ 14ಗೆ ಹೋಗ್ಬಿಟ್ಟು ಇನ್ನೊಂದು ಸಲ ಸ್ಕ್ಯಾನ್ ಮಾಡಿಸಿದ್ವಿ ಅಂದರೆ, ಮತ್ತು ಇವರೇನಂತ ಹೇಳಿದ್ರು, ಬಯೋಕಾರ್ನೆಟ್ ಶೇಪಲ್ಲಿದೆ ಯೂಟ್ರಸ್ ಅಂತ ಬೇರೆ ಹೇಳಿದರು. ಸೊ ಅದು ಬೇರೆ ಒಂಥರ ಭಯ ಆಗ್ತಾಯಿತ್ತು. ಮತ್ತು ಡಾಕ್ಟರ್ ಅವ್ರೇನಂತ ಹೇಳಿದರು, ಇಲ್ಲ ನಿಮ್ಗೆ ಯೂಟ್ರಸ್ಗೆ ಪಾಪುನ ಏನೋ ಒಂದು ವೆಯ್ಟ್ ತಡ್ಕೊಳೋಂಥ ಶಕ್ತಿ ಇಲ್ಲ, ಸೊ ಹಾಗಾಗಿ ಆಗೋದಿಲ್ಲ ಇದು ಅಂತ ಹೇಳಿದರು. ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ, ಯಪ್ಪ ಮತ್ತೆ ನನಗೆ ಪಾಪುನೇ ಆಗೋದಿಲ್ವಾ. ಆ್ಯಂಡ್ ಮತ್ತು ನಾನೊಂದು ಎಲ್ಲ ಹೆಣ್ಣಿಗೂ ಒಂದು ಆಸೆ ಇರುತ್ತಲ್ವ, ಹೆಣ್ಣು ಅಂತಾದ್ಮೇಲೆ ಒಂದು ಮಗುನ ಹೆರಬೇಕು ಅಂತ. ಸೊ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ, ಅಯ್ಯೋ ನನಗೆ ಮತ್ತೆ ಮಗುನೇ ಆಗೋದಿಲ್ವಾ, ಆದ್ರೂ ನನಗೆ ಅದನ್ನು ಒಂದು ಏರೋವಂಥ ಕೆಪಾಸಿಟಿ ಇರೋದಿಲ್ವಾ, ಫುಲ್ 9 ಮಂತ್ ತನಕ ಅದನ್ನ ಒಂದು ಪಾಪುನ ಇಟ್ಕೊಳ್ಳೋ ಅಂಥ ಹೊಟ್ಟೆಲಿ ಇಟ್ಕೊಳ್ಳೋ ಅಂಥ ಕೆಪಾಸಿಟಿ ನನಗಿಲ್ವಾ ಅಂತ ಏನೇನೋ ಯೋಚನೆಗಳು ಸ್ಟಾರ್ಟ್ ಆಗೋದಕ್ಕೆ ಶುರು ಆಯಿತು. ಸೊ ಮತ್ತೆ ನಾವು ಇಲ್ಲ ಇನ್ನೊಂದು ಹತ್ರ ಬರ್ಕೊಡಿ, ಸೊ ಬೇರೆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಅಂತ ಹೇಳಿ ನೆಕ್ಸ್ಟ್ ನಾವು ಮತ್ತೆ ಬೇರೆ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋದ್ವಿ. ಸೊ ಅಲ್ಲೇನಂತ ಹೇಳಿದರು ಅಂದರೆ, ಇಲ್ಲ ಈ ಥರ ಏನಿಲ್ಲ, ಯೂಟ್ರಸ್ಸು ನಾರ್ಮಲ್ ಶೇಪಲ್ಲಿದೆ ಅಂತ ಹೇಳಿದರು. ಓಕೆ, ಆವಾಗ ಒಂದು ಸ್ವಲ್ಪ ಫೈನ್, ಓಕೆ ಒಂದು ಸ್ವಲ್ಪ ಆರಾಮ ಅನ್ನಿಸ್ತು. ಬಟ್ ಇವಾಗ ನಾವು ಪಾಪು ಹೇಗಿದೆ ನೋಡಬೇಕಲ್ವಾ. ಸೊ ಅಲ್ಲೇನಂತ ಹೇಳಿದರು ಅಂದರೆ, ಅಲ್ಲಿ ಆ್ಯಕ್ಟಿವಿಟಿ ಅಷ್ಟಿಲ್ಲ ಪಾಪುದು. ಓಕೆ, ಇಲ್ಲಿ ಶೋ ಆಗ್ತಾಯಿದೆ ನೋಡಿ, ನೋ ಕಾರ್ಡಿಯಲ್ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು. ಓಕೆ, ಯಾವುದು ಆ್ಯಕ್ಟಿವಿಟಿ ಇಲ್ಲ ಪಾಪುದು. ಇವಾಗ 8 ವೀಕ್ ಆಗಿದೆ. ಸೊ ಯಾವುದಕ್ಕೂ ನೀವು ಒಂದು ವಾರ ಬಿಟ್ಟು ಫಾಲೋ ಮಾಡಿ, ಅಥವಾ ನಿಮ್ಮ ಡಾಕ್ಟರ್ ಇವಾಗ ಏನು ಹೇಳ್ತಾರೆ ನೋಡಿ ಅದ್ರ ಮೇಲೆ ಡಿಸಿಷನ್ ತೊಗೊಳ್ಳಿ ಅಂತ ಹೇಳಿದರು. ಮತ್ತು ನಾವೇನು ಮಾಡಿದ್ವಿ, ಮತ್ತೆ ಡಾಕ್ಟ್ರ್ ಹತ್ರ ಬಂದ್ವಿ. ಅದೇ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಮತ್ತೆ ತೋರಿಸಿದ್ವಿ. ಅವರು ಇಲ್ಲ ಇನ್ನೇನು ಮಾಡೋಕ್ಕಾಗೋದಿಲ್ಲ, ತೆಗೆಸ್ಬಿಡಿ, ಹಾರ್ಟ್ಬಿಟ್ಟು ಹೋಗಿದೆ, ಹಾರ್ಟ್ ಸ್ಟಾಪ್ ಆಗಿದೆ ಅಂತ ಹೇಳಿದರು. ಸೊ ನನಗಂತೂ ಇನ್ನೂ ರಿಗ್ರೆಟ್ ಫೀಲ್ ಅನ್ನಿಸ್ತಾ ಇರುತ್ತೆ, ನಾವು ಯಾವುದಾದ್ರೂ ಇನ್ನೊಂದು ಡಾಕ್ಟರ್ ಹತ್ರ ಹೋಗಬೇಕಿತ್ತು, ಏನಾದರೂ ಇನ್ನೂ ಸಜೆಷನ್ಸ್ ತೊಗೋಬೇಕಿತ್ತು ಅಂತ. ಸೊ ಆಮೇಲೆ ಏನಂತ ಆಯಿತು ಅಂದರೆ, ಇನ್ನೂ 1 ವೀಕ್ ಬಿಟ್ಟು ಯಾವುದಕ್ಕೂ ಡಿಸಿಷನ್ ತೊಗೊಳ್ಳಿ ಅಂತ ಇತ್ತು ಅದರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ಸೊ ನಾವೇ ಮಾಡಿದ್ವಿ, ಇನ್ನೊಂದು ವೀಕ್ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಡಾಕ್ಟರ್ ಇಲ್ಲ ಇನ್ನೊಂದು ವೀಕ್ ಆದರೂ ಏನು ಇದಿಲ್ಲ, ಇವಾಗಲೇ ಅಬೋಷನ್ ಮಾಡಿಸ್ಬಿಡಿ ಅಂತ ಅಂದರು. ಸೊ ನಾವು ಇಲ್ಲ ಇನ್ನೊಂದು ವೀಕ್ ನೋಡ್ತೀವಿ ಅಂತ ಹೇಳಿ ಮತ್ತೆ 1 ವೀಕ್ ಆಯಿತು. ಯಾವಾಗ ಅಂತಂದರೆ ನಾವು ಅಕ್ಟೋಬರ್ 14ಗೆ ಹೋಗಿದ್ವಿ ಸ್ಕ್ಯಾನಿಂಗಿಗೆ. ಆಮೇಲೆ ನೆಕ್ಸ್ಟು ಅಕ್ಟೋಬರ್ 21ಗೆ ಮತ್ತೆ ಅಗೇನ್ ಸ್ಕ್ಯಾನಿಂಗಿಗೆ ಹೋಗ್ತೀವಿ. ಸ್ಕ್ಯಾನಿಂಗಿಗೆ ಹೋಗ್ಬಿಟ್ಟು ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಸ್ಕ್ಯಾನಿಂಗ್ ಮಾಡಿಸಿ ಆವಾಗ ಇಲ್ಲ ಯಾವುದೇ ಆ್ಯಕ್ಟಿವಿಟಿ ಇಲ್ಲ, ಪಾಪು ಆಲ್ರೆಡಿ ಹೊಟ್ಟೆ ಒಳಗಡೆ ಸತ್ತೋಗ್ಬಿಟ್ಟಿದೆ. ಅಂದರೆ ಹಾರ್ಟ್ಬಿಟ್ ಫಾರ್ಮ್ ಆಗಿರೋದು, ಫಾರ್ಮ್ ಆಗಿತ್ತು ಹಾರ್ಟ್ಬಿಟ್ಟೇ ಫಾರ್ಮ್ ಆಗಿಲ್ಲ ಅಂದರೆ ಓಕೆ, ಹಾರ್ಟ್ಬಿಟ್ ಫಾರ್ಮ್ ಆಗಿರೋ ಅಂತ ಹಾರ್ಟ್ಬಿಟ್ಟು ಮತ್ತೆ ಸ್ಟಾಪ್ ಆಗಿಬಿಟ್ಟಿದೆ. ಓಕೆ, ನನಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಾನು ಮನೆಗೆ ಬಂದು ರಾಯರ ಪೂಜೆ ಎಲ್ಲ ಮಾಡಿಬಿಟ್ಟು ಕೇಳ್ಕೊಂಡೆ ಹಿಂಗೆ ನಾನು, ಈಗ ಮತ್ತೆ ಪಾಪು ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಡಾಕ್ಟರು, ಇರುತ್ತೋ ಹೇಗೋ ಅಂತ. ಸೊ ಅವಾಗ ರಾಯರು ನನಗೆ ಎಡಗಡೆಯಿಂದ ಹೂವು ಕೊಟ್ಟರು, ಇದು ಸಾಧ್ಯ ಇಲ್ಲ ಅಂತ ಹೇಳಿ. ಬಟ್ ನನಗೇನೋ ಒಂಥರ ಬೇಜಾರು, ಯಾಕಂದರೆ
ಇದೇನು ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ನನಗೆ ಒಂಥರ ದೇವ್ರ ಮೇಲೇ ಕೋಪ ಬಂದಂಗೆ ಅನಿಸ್ಬಿಡ್ತು. ನಾನು ಎಷ್ಟು ನಿನ್ನನ್ನು ನಂಬಿದ್ದೀನಿ, ಎಷ್ಟು ಪೂಜೆ ಮಾಡ್ತಿದ್ದೀನಿ, ನೀನೇನು ನನಗೆ ಅಟ್ಲೀಸ್ಟ್ ನನ್ನ ಪಾಪನೂ ಉಳಿಸ್ಕೊಡೋಕ್ಕಾಗ್ತಾ ಇಲ್ಲ. ನಿಮಗೆ ರಾಘವೇಂದ್ರ ಸ್ವಾಮಿ ಎಡ್ಗಡೆಯಿಂದ ಹೂವು ಕೊಟ್ರಲ್ಲ, ಸೊ ಆವಾಗಲೇ ಅರ್ಥ ಮಾಡ್ಕೋಬೇಕಿತ್ತು ಇಲ್ಲ ಇದು ಆಗೋದಿಲ್ಲ ಅಂತೇಳಿ. ಅಟ್ಲೀಸ್ಟ್ ನಾನು ಆವಾಗಾದರೂ ಸುಮ್ಮನಾಗಲಿಲ್ಲ. ನಾನು ಯಾವಾಗಲಾದರೂ ಆಗಲಿ ಪೂಜೆ ಮಾಡ್ತಾ ಇರಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಹೂಗಳನ್ನ ಕೊಡ್ತಾಯಿದ್ರು. ಬಟ್ ಈ ಒಂದು ಘಟನೆ ಆದಾಗಿಂದ ದೇವ್ರ ಮೇಲೆ ಯಾವತ್ತೂ ಕೋಪ ಪಟ್ಕೊಂಡು ಬೈಕೊಂಬಿಟ್ಟೆ ನನ್ನ ಮನಸ್ಸಲ್ಲ. ಹಿಂಗಾಯಿತು ಹಂಗಾಯಿತು, ನೀನು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಇದು ಮಾಡೋಕ್ಕಾಗಿಲ್ಲ, ನನ್ನ ಪಾಪ ಉಳ್ಸೋಕ್ಕಾಗಿಲ್ಲ, ಏನಿದು ಈ ಥರ ಆಗ್ಬಿಡ್ತು ಅಂತ ಅಂದ್ಕೊತಾ ಇದ್ದೆ. ಸೊ ಏನು ಹಿಂಗೆಲ್ಲ ಅಂದ್ಕೊತಾ ಇದ್ದೆ. ಅವಾಗ ಮೇ ಬಿ ದೇವ್ರಿಗೂ ಸಹ ನನ್ನ ಮೇಲೆ ಸಿಟ್ಟು ಬಂತು ಅನಿಸುತ್ತೆ. ಅವತ್ತಿಂದ ಇವತ್ತಿನ ತನಕ ಈಗ 2 ವರ್ಷ ಆಗೋಕ್ಕೆ ಬಂತು. ನಾನು ಅಲ್ಲಿಂದನೂ ಇಲ್ಲಿ ತನಕನೂ ಪೂಜೆ ಮಾಡಿಕೊಂಡೇ ಬರ್ತಾ ಇದ್ದೀನಿ. ಆ್ಯಂಡ್ ಪ್ರತಿ ವಾರ ಉಪವಾಸ ಇರ್ತಾಯಿದ್ದೀನಿ. ಇವಾಗ ಕನ್ಸೀವ್ ಇರೋದ್ರಿಂದ ಬಿಟ್ಟಿದ್ದೀನಿ ಅಷ್ಟೇ. ಅಲ್ಲಿಗೂ ಒಂದು 4 ಮಂತ್ಸ್ ತನಕ ಉಪವಾಸ ಇದ್ದೆ. ಆಮೇಲೆ ಅಲ್ಲಿಂದ ಬಿಟ್ಟಿದ್ದೀನಿ. ಇಲ್ಲಿ ತನಕ ಒಂದು ಹೂವನ್ನೂ ಸಹ ಕೊಡ್ತಾ ಇಲ್ಲ ಅವರು. ಅಷ್ಟು ಏನೋ ಒಂದು ಸಲ ದೇವರಿಂದ ನಂಬಿಕೆ ಸಿಕ್ಕಿರುತ್ತೆ ನಮಗೆ, ನಾವೇ ಅದನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ ನೋಡಿ. ಎಲ್ಲ ಬರೀ ಹಿಂಗೆ ಆಗ್ತಾಯಿದೆ ನನ್ನ ಲೈಫಲ್ಲಿ. ಫಸ್ಟು ಇವಾಗ ಬೇಬಿನೂ ಕಳ್ಕೊಂಡೆ. ಸೊ ಅದನ್ನ ನೆನೆಸ್ಕೊಂಡಾಗೆಲ್ಲ ತುಂಬ ಬೇಜಾರಾಗುತ್ತೆ. ಇವಾಗ ಏನೋ ಹೇಗೇನು ಪ್ರೆಗ್ನೆಂಟ್ ಇದ್ದೀನಿ ಅನ್ನೋದು ಒಂದೇ ಖುಷಿ ವಿಚಾರ. ಸೊ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಇನ್ನೊಂದು ಡಾಕ್ಟರ್ ಸಜೆಷನ್ನ ತೊಗೋಬೇಕಿತ್ತು. ಓಕೆ, ನಮ್ಮ ಮನೇಲಿ ಹೇಳ್ದಂಗೆ ಸರಿ ಬೇರೆ ಡಾಕ್ಟರ್ ಹತ್ರ ಹೋಗೋಣ, ದುಡ್ಡೇನು ಯಾವಾಗಾದರೂ ದುಡ್ಕೊಬೋದಲ್ವ. ಆದರೆ ಒಂದು ರಿಗ್ರೆಟ್ ಫೀಲ್ ಇದೆಯಲ್ಲ ಇವಾಗ ನನಗೆ, ಅದು ಯಾವತ್ತೂ ಸಹ ಹೋಗೋದಿಲ್ಲ. ಸೊ ನನ್ನಿಂದನೇ ಹಿಂಗಾಯಿತು. ಅವ್ರು ಹೇಳಿದರು ಬೇರೆ ಹಾಸ್ಪಿಟ್ಲಿಗೆ ಹೋಗೋಣ, ಬೇರೆ ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡೋಣ ಅಂತ. ಬಟ್ ನಾನೇ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಒಬ್ಬರ ಹತ್ರನೇ ತೋರಿಸಿದ್ವಿ. ಸೊ ಡಾಕ್ಟರ್ ಚೆನ್ನಾಗಿ ನೋಡಿಲ್ಲ ಅಂತ ಹೇಳಿಲ್ಲ. ಸೊ ನಾವು ನಮಗೆ ಹಿಂಗಾಗಿರೋದಕ್ಕೆ ಸುಮ್ಮನೆ ಡಾಕ್ಟರ್ನ ಬ್ಲೇಮ್ ಮಾಡೋದು ಅಲ್ಲ. ಆದರೆ ಬೆಟರ್ ಏನಂತ ಹೇಳಿದ್ರೆ, ಇನ್ನೊಬ್ರು ಡಾಕ್ಟರ್ ಸಜೆಷನ್ ತೊಗೋಬೇಕಿತ್ತು. ಇನ್ನೂ ಒಬ್ಬರಲ್ಲ 2 ಡಾಕ್ಟರ್ ಸಜೆಷನ್ ತೊಗೋಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಸೊ ಏನಂತ ಹೇಳಿದ್ರೆ, ನಾನು ಯಾವಾಗ ಜುಲೈಯಲ್ಲಿ ಅಲ್ವಾ ಇದ್ದಿದ್ದು, ಜೂನಲ್ಲಿ ಕನ್ಸಿವ್ ಇದ್ದಿದ್ದು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಓಕೆ, ಸೆಪ್ಟೆಂಬರ್ ಅಷ್ಟೊತ್ತಿಗಾಗಲೇ 3 ಮಂತ್ಸ್ ಆಗಿತ್ತು. ಸೊ 3 ಮಂತ್ಸಲ್ಲಿ 3 ಮಂತಿನ ಒಂದು ಬೇಬಿನ ನಾವು ಕಳ್ಕೊಂಡಂಗೆ ಆಯಿತು. ಸೊ ಅದಿನ್ನೂ ಏನೋ ಒಂಥರ ಫೀಲು, ಏನಿದು ಹಿಂಗಾಗ್ಬಿಡ್ತಲ್ಲ ಅಂತ. ಸೊ ಅದೇನೋ ಒಂಥರ ನೆನೆಸ್ಕೊಂಡಾಗೆಲ್ಲ ತುಂಬ ಅಳುನು ಬರ್ತಾ ಇರ್ತದೆ. ಸೊ ಅದಕ್ಕೇ ನಾನು ಇಷ್ಟೊಂದಿನ ಈ ವಿಡಿಯೋ ಮಾಡೋಕ್ಕಾಗೇ ಇರಲಿಲ್ಲ. ಏನೋ ಇವಾಗ ಇನ್ನೊಂದು ಸಲ ಕನ್ಸೀವ್ ಇರೋದ್ರಿಂದ ಏನೋ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ. ಸೊ ನೀವು ಯಾರಾದರೂ ಕನ್ಸೀವ್ ಇದ್ದರೆ, ನಿಮ್ಮ ಡಾಕ್ಟರ್ ಏನಾದರೂ ಹೇಳಿದರೆ ಸುಮ್ಮನೆ ಬ್ಲೇಮಾಗಿ ನಂಬಕ್ಕೆ ಹೋಗ್ಬೇಡಿ. ಓಕೆ, ನಾನು ಡಾಕ್ಟ್ರನ್ನೇ ನಂಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಬರೀ ದೇವ್ರನ್ನೇ ನಂಬಿ ಡಾಕ್ಟ್ರನ್ನ ಬಿಟ್ಬಿಡಿ ಆ ಥರನೂ ನಾನು ಹೇಳ್ತಾ ಇಲ್ಲ. ಸೊ ದೇವ್ರೂ ಇರಬೇಕು, ಡಾಕ್ಟರೂ ಇರಬೇಕು. ಹಾಗೆ ಒಬ್ಬರನ್ನೇ ಡಾಕ್ಟ್ರನ್ನ ನಂಬೋದಕ್ಕೆ ಹೋಗ್ಬೇಡಿ, ಆಯಿತಾ. ಸೊ ಒಬ್ಬರು ಡಾಕ್ಟರ್ ಹೇಳ್ತಾರೆ ಇಲ್ಲ ಆಗೋದಿಲ್ಲ ಅಂತ. ಸೊ ಬೆಟರ್ ಏನಂತ ಹೇಳಿದ್ರೆ, ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗಿ ಅವ್ರ ಸಜೆಷನ್ನು ನಾವು ಕೇಳೋದು ಒಳ್ಳೆಯದು. ಓಕೆ, ಇನ್ನೊಬ್ರು ಏನು ಹೇಳ್ತಾರೆ ಡಾಕ್ಟರು, ಸೊ ಏನಾಗುತ್ತೆ ಪಾಪದು, ಏನಿದೆ ಕಂಡೀಷನು, ಏನು ಎತ್ತ ಅಂತ ಕೇಳ್ಕೊಂಡ್ಬಿಟ್ಟು ಇನ್ನೊಬ್ಬರು ಡಾಕ್ಟರ್ ಹತ್ರ ತೋರಿಸ್ಕೊಳೋದು. ಸೊ ಅವರು ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗೋದು. ಸೊ ಒಂದು 3 ಡಾಕ್ಟರ್ಸ್ನಾದರೂ ಮೀಟ್ ಮಾಡಿ 3 ಸಹ ಒಂದೇ ಥರ ಹೇಳ್ತಾ ಇದ್ದಾರೆ, ಇಲ್ಲ ಪಾಪ ಉಳಿಯೋದು ಕಷ್ಟ ಇದೆ, ಸೊ ನೀವು ಅಬೋಷನ್ ಮಾಡಿಸೋದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ಒಳ್ಳೆಯದು ಅಂತ ಏನಾದರೂ ಡಾಕ್ಟರ್ ಸಜೆಷನ್ ಕೊಟ್ಟರೆ ನಾವು ಏನು ಹೇಳಿರ್ತಾರೆ ಡಾಕ್ಟರ್ಸು ಅದನ್ನ ಫಾಲೋ ಅಪ್ ಮಾಡಬೇಕು. ಸೊ ಒಬ್ಬರು ಡಾಕ್ಟ್ರನ್ನೇ ನಂಬ್ಕೊಂಡ್ಬಿಟ್ಟು ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ನಂಬ್ಕೊಂಡು ಹೋದರೆ ತುಂಬಾ ಕಷ್ಟ. ಸೊ ನನಗೆ ಈ ವಿಷಯ ಯಾವಾಗ ತಿಳಿತು ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರ ಒಬ್ಬರಿದ್ದಾರೆ. ಓಕೆ, ಈಗ ಅವನು ಬಂದ್ಬಿಟ್ಟು ಒಂದು 6th or 7th ಓದ್ತಾ ಇದ್ದಾನೆ ಅವನು ಹುಡುಗ. ಸೊ ಅವನಿಗೂ ಇದೇ ಥರ ಹೇಳಿದ್ರಂತೆ ಡಾಕ್ಟರು, ಇಲ್ಲ ತೆಗಿಸ್ಬಿಡಿ ಪಾಪು ಸರಿ ಇಲ್ಲ ಅಂತ. ಸೊ ಅವ್ರಿಗಾಗಲೇ ಒಂದು 5 ತಿಂಗಳಾಗಿತ್ತಂತೆ. ಸೊ ಅವ್ರು ಏನು ಮಾಡಿದ್ದಾರೆ, ಇಲ್ಲ ನೋಡೋಣ ಬೆಟರ್ ಇನ್ನೊಬ್ರು ಡಾಕ್ಟರ್ ಹತ್ರ ತೋರಿಸೋಣ ಅಂತ ಒಂದು 3 ರಿಂದ 4 ಜನ ಡಾಕ್ಟರ್ ಹತ್ರ ಹೋಗಿದ್ದಾರೆ. ಹೋಗ್ಬಿಟ್ಟು ಎಲ್ಲರ ಹತ್ರನೂ ತೋರಿಸಿದ್ದಾರೆ. ಸೊ ಅದರಲ್ಲಿ ಒಂದು 2-3 ಇಲ್ಲ ಪಾಪು ಓಕೆ ಪಾಪು ಚೆನ್ನಾಗಿದೆ ಅಂತ, ಕಂಡೀಷನ್ ಏನು ಫುಲ್ ತೆಗಿಸ್ಲೇಬೇಕು ಅನ್ನೋದೇನಿಲ್ಲ. ಬೆಟರ್ ಏನಂತ ಹೇಳಿದ್ರೆ ಒಂದು 70% ಪಾಪು ಚೆನ್ನಾಗಿದೆ, ಇನ್ನೊಂದು 30% ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲ ಯೋಚನೆ ಮಾಡಿಬಿಟ್ಟು ಸರಿ ಇರಲಿ ಪಾಪು ಅಂತ ಹೇಳಿ ಬಿಟ್ಕೊಂಡಿದ್ದಾರೆ. ಇವಾಗ ಅವನಿಗೆ ಆಗಲೇ 7ನೇ ಕ್ಲಾಸು, 6ರಿಂದ 7ನೇ ಕ್ಲಾಸ್ ಓದ್ತಾ ಇದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಸೊ ನನಗೆ ಅವಾಗ ಅನಿಸಿದಂಗೇನೆ, ನಾವು ಏನಕ್ಕೆ ಬರೀ ಒಬ್ಬರು ಡಾಕ್ಟರ್ ಸಜೆಷನ್ನ ತೊಗೊಂಡ್ಬಿಟ್ಟು ಇಂಥ ತಪ್ಪು ಮಾಡಿದ್ವಿ ಅಂತ. ಸೊ ನನ್ನ ರೀತಿ ನೀವು ಯಾರೂ ರಿಗ್ರೆಟ್ ಆಗಬೇಡಿ. ಸೊ ಏನೋ ಒಂದು ಸಲ ಈಗ ಆಲ್ರೆಡಿ ಅದು 2 ವರ್ಷದ ವಿಷಯ ಆಗಿರ್ಬೋದು, ಅದಿನ್ನೂ ನನ್ನ ಸಾಯೋ ತನಕನೂ ಅಯ್ಯೋ ಹಿಂಗಾಯ್ತಲ್ಲ ಅಂತ ಅನಿಸ್ತಾ ಇರುತ್ತೆ ನನಗೆ. ಬಟ್ ಕೆಲವರಿಗೆ ಇದೆಲ್ಲ ಏನು ಮ್ಯಾಟ್ರೇ ಅಲ್ಲ. ಆದರೆ ಏನು ಅಂತ ಹೇಳಿದ್ರೆ, ಮತ್ತೆ ನಾನು ಹೇಗೇನು ಕನ್ಸೀವ್ ಆಗೋದಕ್ಕೆ 2024 ನಾನು ಕನ್ಸೀವ್ ಆಗಿದ್ದು ಮತ್ತೆ 2 ಇಯರ್ಸ್. ಸೊ ನಾನು ಏನೆಲ್ಲ ರಿಗ್ರೆಟ್ ಫೀಲ್ ಮಾಡಿದ್ದೀನಿ ಈ ಒಂದು 2 ವರ್ಷದಲ್ಲಿ ನನಗೆ ಮಗು ಇಲ್ಲದೆ ಇರಬೇಕಂದ್ರೆ, ಸೊ ಆ ರೀತಿ ನೀವು ಸಹ ಫೀಲ್ ಮಾಡೋದಕ್ಕೆ ಹೋಗ್ಬಿಡಿ. ಏನಂತ ಹೇಳಿದ್ರೆ, ಫಸ್ಟ್ನೇ ಪಾಪು ನನಗಿನ್ನೂ ಅದೇ ಥರ ಅನಿಸುತ್ತೆ, ನನ್ನಿಂದನೇ ಆಗಿದ್ದೇನೋ ಅಂತ. ಅದನ್ನು ಕಳ್ಕೊಂಡ್ಬಿಟ್ಟು ಇನ್ನೂ 2 ವರ್ಷ ಹಂಗೆ ಸಡನ್ಲಿ ಇನ್ನೊಂದು 4-5 ತಿಂಗಳಲ್ಲಿ ಪಾಪು ಮತ್ತೆಗೆ ನಿಂತಿದ್ರೇನು ಅನ್ನಿಸ್ತಾ ಇರಲಿಲ್ಲ. ಮತ್ತೆಗೆ 2 ವರ್ಷ ಟೈಮ್ ತೊಗೊಂಡ್ವಿ.
ಅದು ಸಿಕ್ಕಾಪಟ್ಟೆ ಹಾಸ್ಪಿಟ್ಲ್ಗಳಿಗೆಲ್ಲ ಹೋಗಿ ಅದು ಒಂಥರ ಕತೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮ ಪ್ರೆಗ್ನೆನ್ಸಿಲಿ ಮಾಡಿಸಿದಂಥ ಫಸ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ಇದು. ಓಕೆ, ಇದರಲ್ಲಿ ಬಂದ್ಬಿಟ್ಟು ಬೇಬಿ 5 ವೀಕು ಮತ್ತು 5 ಡೇಸ್ ತೋರಿಸ್ತಾ ಇದೆ. ಆ್ಯಂಡ್ ನನಗೆ EDD ಡೇಟ್ ಬಂದಿದ್ದು 2025 ಸೊ ನಾನು ಏನಕ್ಕೆ ಇಷ್ಟಕ್ಕೊಂದು ದಿನ ಅನ್ನೋದಕ್ಕಿಂತ 2 ವರ್ಷನೇ ತೊಗೊಂಡಿದ್ದೀನಿ ಇದನ್ನೊಂದು ಶೇರ್ ಮಾಡೋದಕ್ಕೆ ಈ ಜರ್ನಿನ. ಸೊ ಅಷ್ಟು ಕಷ್ಟ ಇತ್ತು ಅಂತ, ಮತ್ತು ಈಗೇನು ಅದನ್ನು ನೆನೆಸ್ಕೊಂಡಾಗೆಲ್ಲ ತುಂಬ ಬೇಜಾರಾಗ್ತಾಯಿತ್ತು ಅನ್ನೋ ಕಾರಣಕ್ಕಾಗಿ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರಾ ಅಂತ ಹೇಳಿದರೆ ಇದೆ. ಓಕೆ, ಯೂಟ್ರಸ್ಸು ಶೇಪ್ ಬಯೋಕಾರ್ನೇಟಲ್ಲಿದೆ ಅಂತ ಹೇಳಿದ್ನಲ್ಲ. ಸೊ ಈ ಶೇಪ್ನ ಬಯೋಕಾರ್ನೇಟ್ ಅಂತ ಹೇಳಿ ಕರೀತಾರೆ. ಸೊ ಇದೇನಿಲ್ಲ ಎಡ್ಜಿದೆಯಲ್ಲ ಹಾರ್ಟ್ ಶೇಪು, ಸೊ ಇದು ಇನ್ನೂ ಒಂದು ಸ್ವಲ್ಪ ಮೇಲಿರಬೇಕು, ಆವಾಗ ಇಲ್ಲಿ ಪಾಪು ಫಾರ್ಮ್ ಆಗೋದಕ್ಕೆ ಜಾಗ ಆಗುತ್ತೆ. ಇಲ್ಲೇನಾಗ್ಬಿಟ್ಟಿದೆ ಅಂದರೆ ನನಗೆ ಇದು ಫುಲ್ಲು ಹಾರ್ಟ್ ಶೇಪಿಗೆ ಬಂದುಬಿಟ್ಟಿದೆ ಯೂಟ್ರಸ್ಸು. ಸೊ ಏನಂತ ಹೇಳಿದ್ರೆ ನೆಕ್ಸ್ಟು ಬೇಬಿ ಏನಾದರೂ ದೊಡ್ಡದಾಗ್ತಾ ಹೋದರೆ ಇಷ್ಟು ಯೂಟ್ರಸ್ಸಲ್ಲಿ, ಇಷ್ಟು ಚಿಕ್ಕದಾಗಿರೋಂಥ ಯೂಟ್ರಸ್ಸಲ್ಲಿ ಬೇಬಿ ಇಟ್ಕೊಳೋದಕ್ಕೆ ಜಾಗ ಆಗೋದಿಲ್ಲ ಅಂತ ಸೊ ಡಾಕ್ಟರ್ ಹೇಳಿದರು. ಸೊ ಕೊನೆಗೆ ನಾವು 1-2-3 ಹತ್ರ ಸ್ಕ್ಯಾನಿಂಗ್ ಮಾಡಿಸಿ ಯೂಟ್ರಸ್ಸು ಬಯೋಕಾರ್ನೇಟ್ ಏನಿಲ್ಲ, ನಾರ್ಮಲ್ ಶೇಪ್ ಇದೆ ಅಂತ ಕಂಡಿಡ್ಕೊಂಡ್ವಿ. ಇಲ್ಲಿ ನೋಡಿ, ಇದು ಏನು ಸ್ಯಾಕ್ ಇದೆ ಅಂದರೆ ಭ್ರೂಣ ಏನಿದೆ ಈ ಥರ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಇದು ಓಕೆ, ಇಷ್ಟು ಚಿಕ್ಕದಾಗಿತ್ತು ಅದಿನ್ನು ಫಸ್ಟು ಅಂದರೆ ಇಲ್ಲಿಗೆ 1 ಮಂತ್ 1.5 ಮಂತ್ ಆಗ್ತಾಯಿತ್ತು ಆ ಒಂದು ಬೇಬಿಗೆ. ಆ್ಯಂಡ್ ಇದು 2nd ಮಂತಲ್ಲಿ ಮಾಡಿಸಿದ್ದಂಥ ಒಂದು ರಿಪೋರ್ಟು. ಇಲ್ಲಿ ನೋಡಿ, ಬೇಬಿಗೆ ನೋ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಅಂತ ಬಂದಿದೆ, ಅಂದರೆ ಪಾಪು ಯಾವುದೇ ಆ್ಯಕ್ಟಿವಿಟಿ ಮಾಡ್ತಾ ಇಲ್ಲ ಅಂತ. ಓಕೆ, ಇಷ್ಟಿದೆ ಇದರಲ್ಲಿ. ಆ್ಯಂಡ್ ಇದರಲ್ಲಿ ಬೇಬಿಗೆ ಬಂದುಬಿಟ್ಟು 8 ವೀಕ್ ಆಗಿತ್ತು, ಅಂದರೆ 2 ಮಂತ್ಸ್ ಆಗ್ತಾ ಬಂದಿತ್ತು. ಇದರಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಸ್ವಲ್ಪ ಅದು ಏನು ಸಾಕಿತ್ತು ಅದೊಂದು ಸ್ವಲ್ಪ ದೊಡ್ಡದಾಗಿದೆ. ಓಕೆ, ಈ ಥರ ಆಗಿದೆ. ಸೊ ನಾವು ಫೈನಲಿ 3 ತಿಂಗಳಿಗೆ 3 ಸಲ ಸ್ಕ್ಯಾನಿಂಗ್ ಮಾಡಿಸಿದ್ವಿ ನೋಡಿ. ನಾವು ಫಸ್ಟ್ ಬಂದುಬಿಟ್ಟು ಏನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಇರ್ತಾರೆ ನೋಡಿ, ಅವರಿಗೆ ತೋರಿಸ್ತಾ ಇದ್ವಿ. ಸೊ ಅವರು ಗೈನಕಾಲಜಿಸ್ಟ್ ಅಲ್ಲ. ಸೊ ನೆಕ್ಸ್ಟ್ ಅವ್ರು ಏನು ಮಾಡಿದ್ರು ಅಂದರೆ ನಮಗೆ ಸಜೆಸ್ಟ್ ಮಾಡಿದರು, ನೀವು ಗೈನಕಾಲಜಿಸ್ಟ್ ಹತ್ರ ತೋರ್ಸೋದು ಬೆಸ್ಟು, ಯಾಕಂದರೆ ಬಯೋಕಾರ್ನೇಟ್ ಯೂಟ್ರಸ್ ಅಂತ ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ನಾವು ಗೈನಕಾಲಜಿಸ್ಟ್ ಹತ್ರ ಹೋದ್ವಿ. ಆ್ಯಂಡ್ ಇದು ಬಂದುಬಿಟ್ಟು 3ನೇ ಸ್ಕ್ಯಾನಿಂಗು. ಸೊ October 21 ಮಾಡಿಸಿದ್ದು ಸ್ಕ್ಯಾನಿಂಗ್ ಇದು. ಇದರಲ್ಲೂ ಸೇಮ್ ಏನಂದರೆ ಒಂದು 15 ಡೇಸ್ ಆಸುಪಾಸಲ್ಲಿ ಮಾಡಿಸಿದ್ವಿ, ಆದರೆ 8 ವೀಕ್ಸ್ ಇದ್ದಿದ್ದು ಸೇಮ್ 8 ವೀಕ್ಸ್ 2 ಡೇಸ್ ಏನೋ ತೋರಿಸ್ತಾ ಇತ್ತು ಅಷ್ಟೇ. ಇದರಲ್ಲಿ ಬಂದರೆ ಆ್ಯಕ್ಟಿವಿಟಿ ಅಷ್ಟಾಗಿಲ್ಲ, ಆ್ಯಕ್ಟಿವಿಟಿ ಕಾಣಿಸ್ತಾ ಇಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಅರ್ಲಿ ಪ್ರೆಗ್ನೆನ್ಸಿ ಫೇಲ್ಯೂರ್ ಅಂತ ಬಂದಿದೆ. ಸೊ ಫೇಲ್ಯೂರ್ ಆಗಿದೆ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋ ಆ್ಯಕ್ಟಿವಿಟಿ ಅಂತ ಎಗೇನ್ ಶೋ ಮಾಡಿದ್ದಾರೆ, ನೋ ಆ್ಯಕ್ಟಿವಿಟಿ ಏನೂ ಇಲ್ಲ ಅಂತ. ಸೊ ಇದು ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು ನಮ್ಮ ಜೀವನದಲ್ಲಿ, ಅಷ್ಟು ಬೇಜಾರಾಗಿತ್ತು ಅವತ್ತು. ಸೊ ನಾನೇನಂತಂದರೆ ನಾನು ಒಂದು ಸ್ವಲ್ಪ ವೀಕ್ ಇದ್ದೀನಿ ಅಂತ ಬೇರೆ ಯಾರಿಗೂ ತೋರಿಸ್ಕೊಳೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದರೆ ಒಂದು ಸ್ವಲ್ಪ ಅಳೋದು ಆ ಥರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ಇನ್ನೂ ಒಂಥರ ಸಿಂಪತಿ ತೋರಿಸ್ಬಿಡ್ತಾರೆ ನಮ್ಮ ಮೇಲೆ. ಸೊ ಹಾಗಾಗಿ ನಾನು ಆ ಥರದ್ದು ಏನೂ ಅಳೋದು ಆ ಥರದ್ದು ಮಾಡಲಿಲ್ಲ. ನಾನು ಅದೇ ಯಾರ ಮುಂದೇನೂ ಆ ಥರ ಏನೂ ಅಳ್ತಾ ಇರಲಿಲ್ಲ, ಸುಮ್ಮನೆ ಇರ್ತಿದೆ, ಜಸ್ಟ್ ಏನೂ ಆಗಲ್ಲ ಅಂತ ಹೇಳಿ ಸುಮ್ಮನೆ ಇರೋ ಥರ ಇರ್ತಾಯಿದೆ. ಬಟ್ ಒಬ್ಬಳೇ ಇದ್ದಾಗ ಎಷ್ಟು ಬೇಜಾರಾಗಿತ್ತು ಅಂದರೆ ಓನ್ಲಿ ಅದು ಫೇಸ್ ಮಾಡಿರೋ ಅಂಥವ್ರಿಗೆ ಮಾತ್ರ ಗೊತ್ತಾಗಿರುತ್ತೆ. ಅದಿನ್ನೂ ಈ ಭೂಮಿಗೆ ಬರದೇ ಇರೋವಂಥ ಪುಟ್ಟ ಜೀವ ನನ್ನ ಒಂದು ನೆಗ್ಲಿಜೆನ್ಸಿಯಿಂದ ಕಳ್ಕೊಂಬಿಟ್ನಲ್ಲ ಅನ್ನೋದು ಏನೋ ಒಂಥರ ಬೇಜಾರು. ಸೊ ಬೆಟರ್ ಏನಂತ ಹೇಳಿದ್ರೆ ಇನ್ನೂ ಒಂದು ಇಬ್ಬರ ಡಾಕ್ಟರ್ದು ಒಪಿನಿಯನ್ ತೊಗೋಬೇಕಿತ್ತು. ಬಟ್ ಇಟ್ಸ್ ಓಕೆ. ಇವಾಗ ಸುಮ್ಮನೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಇವಾಗ ನೆಕ್ಸ್ಟು ಮುಂದೆ ಏನಾಗೋದಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೆಸ್ಟು. ಸೊ ಇನ್ನೇನು ಬೇಬಿದು ಏನೂ ಆ್ಯಕ್ಟಿವಿಟಿ ಇಲ್ಲ ಅಂತ ಹೇಳಿದರು. ಸೊ ಬೆಟರ್ ನಾವು ಮುಂಚೆನೇ ಹೋಗಬೇಕಿತ್ತು ಬೇರೆ ಡಾಕ್ಟರ್ ಹತ್ರ. ಸೊ ಅಗೇನ್ ಮತ್ತೆ ಹೇಳಿದ್ರು ಅವರು 1 ವೀಕ್ ಟೈಮ್ ಕೊಟ್ಟಿದ್ರು. ಓಕೆನಾ. ಸೊ ಏನಾದರೂ ಬ್ಲೀಡಿಂಗ್ ಏನಾದರೂ ಆದರೆ ಇಮಿಡಿಯೇಟ್ಲಿ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ನೆಕ್ಸ್ಟು ಅಬೋಷನ್ ಮಾಡಿಸ್ಕೊಂಡು ಹೋಗಿ ಅಂತ. ಸೊ ಏನಂತ ಹೇಳಿದ್ರೆ ನನಗೆ 1 ವೀಕ್ ಆದರೂ ಯಾವುದೇ ರೀತಿ ಏನು ಬ್ಲೀಡಿಂಗು ಏನೂ ಆಗಿಲ್ಲ, ನಾನು ನಾರ್ಮಲಾಗಿದ್ದೀನಿ, ಹೊಟ್ಟೆ ನೋವಿಲ್ಲ, ಏನೂ ಇಲ್ಲ. ಸೊ ನಾವೇ ಹೋಗಿ ಅಬೋಷನ್ ಮಾಡಿಸ್ಕೊಂಡಂಗೆ ಆಯಿತು. ಏನಂತ ಹೇಳಿದ್ರೆ ಯಾವುದೇ ಒಬ್ಬರು ಡಾಕ್ಟ್ರನ್ನ ಸುಮ್ಮನೆ ಹಾಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಂಬೋದಕ್ಕೆ ಹೋಗ್ಬೇಡಿ. ಏನಾದರೂ ಹೇಳಿ ಅವರು 2nd or 3rd ಒಪಿನಿಯನ್ನು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇಲ್ಲಿ ತನಕ ಯಾರು ವಿಡಿಯೋ ನೋಡಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನಾನು ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಮತ್ತು ನ್ಯಾಚುರಲಿ ನಾನು PCOD, PCOS ಮತ್ತು ಥೈರಾಯ್ಡ್ ಹಾಗೆ ಒಬೆಸಿಟಿ, ಓವರ್ ವೆಯ್ಟ್ ಇದೆಲ್ಲ ಇದನ್ನು ಸಹ ಹೇಗೆ ನ್ಯಾಚುರಲಿ ಕನ್ಸೀವ್ ಆದೆ ಅನ್ನೋದ್ರ ಬಗ್ಗೆ ಇನ್ನೊಂದು ಏಕೇನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಖಂಡಿತವಾಗಿಯೂ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನಾನು ಮಾಡಿರೋ ಹಾಗೆ ಒಬ್ಬರನ್ನೇ ಡಾಕ್ಟ್ರು ನಂಬ್ಕೊಂಡ್ಬಿಟ್ಟು ಇನ್ನೊಬ್ರು ಒಪಿನಿಯನ್ ತೊಗೊಂಡೇ ಇರೋ ಥರ ಯಾವತ್ತೂ ನೀವು ಇದು ಮಾಡಬೇಡಿ, ತಪ್ಪು ಮಾಡಬೇಡಿ ಆಯಿತಾ. ಇನ್ನೊಂದ್ಸಲ ಏನಾದರೂ ಆಗಲಿ ಅವ್ರು ಏನು ಹೇಳ್ತಾರೋ ಬಿಡ್ತಾರೋ, ದುಡ್ಡು ಹೋಗೋದು ಹೋಗುತ್ತೆ ಗುರು, ಎಲ್ಲೋ ದುಡಿತಾರೆ, ಎಲ್ಲೋ ಇವತ್ತು
ದುಡ್ದಿರ್ತೀವಿ, ನಾಳೆ ಕಳೆದಿರ್ತೀವಿ ಅಲ್ವಾ. ಆದರೆ ನಾವು ಒಂದು ತಪ್ಪು ಮಾಡಿದರೆ ಅದಿನ್ನೂ 10 ಅಲ್ಲ 20 ವರ್ಷ ಆಗಲಿ ಅದು ಹಾಗೆ ನೆನಪಲ್ಲೇ ಇರುತ್ತೆ. ನನ್ನಿಂದಾನೆ ಅನ್ನೋದು ಇನ್ನೂ ನೆನಪಲ್ಲೇ ಇರುತ್ತೆ. ಸೊ ನಮ್ಮನೆಯಲ್ಲೂ ಹೇಳ್ತಾ ಇರ್ತಾರೆ, ನಾನು ಹೇಳಿದೆ ನಿನ್ನಿಂದಾನೆ ಹಿಂಗಾಗಿದ್ದು, ನೀನೇ ಹೇಳಿದ್ದು, ನಾನು ಆವಾಗಲೇ ಹೇಳಿಲ್ವ ನಿನಗೆ ಬೇರೆ ಹಾಸ್ಪಿಟಲಿಗೆ ತೋರಿಸೋಣ ಅಂತ, ನೀನೇ ಬೇಡ ಅಂತ ಅಂದೆ. ಯಾರಿಗೆ ಗೊತ್ತು, ಬೇರೆ ಹಾಸ್ಪಿಟಲಿಗೆ ತೋರಿಸಿದ್ರೆ ಅವ್ರು ಡಾಕ್ಟ್ರ್ ಏನು ಹೇಳ್ತಿದ್ರೋ ಏನೋ, ಮೇ ಬಿ ಇವತ್ತು ಪಾಪು ಇರ್ತಿತ್ತೋ ಏನೋ ಅಂತ ಅವರು ಸಹ ಹೇಳ್ತಾ ಇರ್ತಾರೆ ಕೆಲವೊಂದು ಸಲ. ಸೊ ಹಿಂಗಾಗ್ಬಿಡುತ್ತೆ ಜೀವನದಲ್ಲಿ, ಓಕೆನಾ. ಈ ಥರ ನಾನು ಏನು ತಪ್ಪು ಮಾಡಿದ್ದೀನಿ ಆ ಥರ ನೀವು ಖಂಡಿತವಾಗಿ ತಪ್ಪು ಮಾಡಬೇಡಿ. ಬೆಟರ್ ಇನ್ನೊಂದು 2-3 ಡಾಕ್ಟರ್ ಒಪಿನಿಯನ್ ತೊಗೊಳ್ಳಿ. ಸೊ ಇಷ್ಟಾಗಿತ್ತು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಜರ್ನಿ. ಆ್ಯಂಡ್ ಒಂಥರ ಏನಂತ ಹೇಳಿದ್ರೆ ಇನ್ನೂ ಸಹ ನನಗೆ ಅದರಿಂದ ಆಚೆನೇ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ, ಓಕೆನಾ. ಸೊ ಈ ಥರ ತಪ್ಪನ್ನ ಖಂಡಿತವಾಗಿ ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.